ಮಲ್ಲಿಕಾರ್ಜುನ್ ಖರ್ಗೆ ಏರಿಯಾದಲ್ಲಿ ನಿನ್ನೆ ರೈಲಿಗೆ ತಲೆ ಕೊಟ್ಟ. ಏನು ಕೊಟ್ಟ ಗೊತ್ತಾ? ಬೇರೆ ಹಾಲಿನ ಮತ್ತು 5 ರೂಪಾಯಿ ಜಾಸ್ತಿ ಮಾಡ್ತಾರೆ. ಯಾರಪ್ಪನ ಮನೆ ದುಡ್ಡು? ಅವ್ರು 2,000 ಎಷ್ಟು ಜೀವನ ಮಾಡ್ತೀರಾ? 2,000 ಕೊಟ್ಬಿಟ್ಟು ಎಲ್ಲ ಕಡೆ ಎಷ್ಟು ಡಬಲ್ ಕಿತ್ಕೋತಾವ್ರೆ. ಗೃಹ ಸಚಿವರಿಗೆ ನನಗೆ ಆಗಿದ ವಿಷಯ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಮತ್ತೆ ಇನ್ನು ಕೇಳಕ್ಕೆ ಗೃಹ ಸಚಿವ ಯಾಕೆ ಬೇಕು? ಈ ಒಬ್ಬ MLC ಈ ಥರ ಎತ್ತಾಕೊಂಡು ಹೋದಾಗ ಸಾಧಾರಣ ಒಬ್ಬ ಪ್ರಜೆಗೆ ಏನಾಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ, ಬೇರೆ ಏನಿಲ್ಲ ಸರ್. ಮೊನ್ನೆ ನೋಡಿದರೆ CT ರವಿನೇ ಎತ್ತಾಕೊಂಡು ಹೋಗ್ತಿದ್ರು. ನಿನ್ನೆ ನೋಡಿದರೆ ನಮ್ಮ ಮುನಿರತ್ನವ್ರಿಗೆ ಮೊಟ್ಟೆ ಹೊಡೆದು ಈ ಥರ ಮಾಡ್ತಿದ್ದಾರೆ. ಗೂಂಡಾ ಸರ್ಕಾರ ಇದೆಯೋ ಅಥವಾ ಬೇರೆ ರಾಜ್ಯ ಸರ್ಕಾರ ಇದೆಯೋ ಗೊತ್ತಾಗ್ತಿಲ್ಲ. ಓ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬೋಲ್ಕೋ ಮೋದಿ ಬೋಲ್ತಾ ಹೈ, ಓ ಕ್ಯಾ ಕುಚ್ ನಹೀ ಕರ್ತಾ ಹೈ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿ ಸರ್. ರಾಜಕೀಯದ ಬಗ್ಗೆ ಏನು ಹೇಳ್ತೀರಿ? ರಾಜಕೀಯ ಬಗ್ಗೆ ಏನು ಹೇಳೋಕ್ಕೂ ಆಗ್ತಾ ಇಲ್ಲ ಸರ್. ಇವಾಗ ಮೊನ್ನೆ ನೋಡಿದರೆ CT ರವಿನೇ ಎತ್ತಾಕೊಂಡು ಹೋಗ್ತಿದ್ರು. ನಿನ್ನೆ ನೋಡಿದರೆ ನಮ್ಮ ಮುನಿರತ್ನವ್ರಿಗೆ ಮೊಟ್ಟೆ ಹೊಡೆದು ಈ ಥರ ಮಾಡ್ತಿದ್ದಾರೆ. ಗೂಂಡಾ ಸರ್ಕಾರ ಇದೆಯೋ ಅಥವಾ ಬೇರೆ ರಾಜ್ಯ ಸರ್ಕಾರ ಇದೆಯೋ ಗೊತ್ತಾಗ್ತಿಲ್ಲ. ರಾಜ್ಯ ಸರ್ಕಾರ ಏನು ಕೇಳಿದ್ರು ನಾವು ಅದು ಮಾಡಿಲ್ಲ, ನಾವು ಇದು ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಒಬ್ಬ ವಿಕಾಸದಲ್ಲಿ ಒಬ್ಬ MLC ಎತ್ತಾಕೊಂಡು ಹೋಗ್ಬೇಕಾರೆ ಇವರಿಗೆ ಅಧಿಕಾರ ಇಲ್ವಾ? ಪೊಲೀಸ್ ಈ ಜಿಲ್ಲೆಯಿಂದ ಆ ಜಿಲ್ಲೆಯಿಂದ ಈ ಜಿಲ್ಲೆ ರಾತ್ರಿ ಎಲ್ಲ ಸುತ್ತಾಡಿಸ್ಬಿಟ್ಟು ಬೆಳಗ್ಗೆ ಹೇಗೆ ಕರ್ಕೊಂಬಂದ್ರಿ ಅವರು? ಸರ್ಕಾರದಲ್ಲಿ ಭಯ ಇಲ್ಲ. ಗೃಹ ಸಚಿವರಿಗೆ ಏನು ಭಯನೇ ಇಲ್ಲ. ಗೃಹ ಸಚಿವರಿಗೆ ಇದೆಲ್ಲ ಮಾಮೂಲಿ ವಿಷಯ, ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ ಅವರು. DK ಹೇಳ್ತಾರೆ ನಾವೆಲ್ಲ ಏನು ಮಾಡಿಲ್ಲ ಆ ಥರ. ಈಗ ಮಾತಾಡಿದ್ದ ತುಣುಕು ಏನಿದ್ರು ಇವ್ರು ಯಾಕೆ ಬಹಿರಂಗಪಡಿಸಿಲ್ಲ? ಅದೇ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋನು ಇವತ್ತಿಗೂ ಫೆಬ್ರವರಿ ಮಾತಾಡಿದವನಿಗೆ ಇದುವರೆಗೆ ಅವ್ನು ಯಾಕೆ ಇವರು ಒಳಗಡೆ ಹಾಕಲಿಲ್ಲ? ಅವ್ನು ಯಾಕೆ ಪೊಲೀಸ್ರಿಗೆ ಧೈರ್ಯ ಇಲ್ಲ? ಅವ್ನು ಹಿಡ್ಕೊಂಬರೋಕ್ಕಾಗಲ್ವಾ? ಅವನು ಹೋಗೋ ಪೊಲೀಸ್ ನಮಸ್ಕಾರ ಮಾಡ್ಕೊಂಡು ಹೊರಗೆ. ಯಾಕೆ ಸರ್ಕಾರದಲ್ಲಿ ಭಯ ಇದಿಲ್ವಾ, ತಾಕತ್ತಿಲ್ವಾ? ಸರ್, ಸದನದಲ್ಲಿ ನಿಂತು ದೇಶ ವಿರೋಧಿ ಘೋಷಣೆ ಕೂಗಿದ್ರು. ನೀವೀಗ ಹೇಳಿದ ಹಾಗೆ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ ಹೇಳಿ. ಹೌದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಸ್ಟೇಟ್ಮೆಂಟ್. ಹೌದು. ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಅದು ನಾಸಿರ್ ಸಾಬ್ ಜಿಂದಾಬಾದ್ ಹೇಳಿದ್ದು ಅಂತ. ಹೌದು ಸರ್. ಆದ್ರೆ CT ರವಿ ಅವರ ಇಶ್ಯೂ ಆದಾಗ CT ರವಿ ಅವರು ಅವ್ಯಾಚ ಶಬ್ದ ಬಳಸಿದ್ರು ಅಂತ ಹೇಳ್ತಾರೆ. ಆಗ್ಲೇ ಅವರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾರೆ. ಸರ್, ಸದನದಲ್ಲಿ ಪೊಲೀಸಿಗೆ ಯಾವುದೇ ರೀತಿ ಒಳಗಡೆ ಬರೋ ಹಕ್ಕು ಇಲ್ಲ. ಈಗ ಹೊರಟ್ಟಿ ಅವರು ಕೂಡ ಹೇಳಿದ್ದಾರೆ ಅಂತ. ಅದು ಸದನ ಮುಗಿದ ತಕ್ಷಣ ಇವರು ಮಾತಾಡಿದ್ದು, ಸದನದಲ್ಲಿ ಇರುವಾಗಲೇ ಮಾತಾಡಿದರೆ ರೆಕಾರ್ಡ್ ಇರ್ತಿತ್ತು. ಅದು ರೆಕಾರ್ಡ್ ತೆಗೆದು ನೋಡ್ಬೋದಿತ್ತು. ಅವ್ರು ಏನೋ ಹೇಳಿದ್ರು, ಈ ಥರ ಹೇಳಿದ್ರು ಅಂತ ಇವರು ಗುಂಡಾಜಮ್ ಮಾಡಿಬಿಟ್ಟು CT ರವಿ ಎತ್ತಾಕೊಂಡು ಹೋಗಿ ಈ ಒಬ್ಬ MLC ಈ ಥರ ಎತ್ತಾಕೊಂಡು ಹೋದಾಗ ಸಾಧಾರಣ ಒಬ್ಬ ಪ್ರಜೆಗೆ ಏನಾಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ, ಬೇರೆ ಏನಿಲ್ಲ ಸರ್. ನಮಗೆ ಪಕ್ಷ ದೊಡ್ಡದಲ್ಲ. ಈಗ BJP ಪಕ್ಷದಲ್ಲಿ ಇರಲಿ, ಕಾಂಗ್ರೆಸ್ ಯಾರೇ ಆಗಲಿ, ಕಾನೂನು ಇದ್ದಾಗ ಒಬ್ಬ ಅಧಿಕಾರಿಗೆ ಆದಾಗ ಅದು ನೀವು ಅಧಿಕಾರಿಗಳು ಚೆಕ್ ಮಾಡಬೇಕು ಏನಾಗಿದೆ ಏನಿಲ್ಲ. ಸುಮ್ಮನೆ ಎತ್ತಾಕೊಂಡು ಹೋಗಿ ಅವನ್ನ ಆ ಜಿಲ್ಲೆ ಈ ಜಿಲ್ಲೆ ಅಲ್ಲಿ ತಗೊಂಡೋಗ್ತೀವಿ, ಇಲ್ಲಿ ರಾತ್ರಿ ಎಲ್ಲ ಸುತ್ತಾಡಿಸಿ ಅವನಿಗೆ ತಲೆಗೆ ಹೊಡೆದು ಗಾಯ ಆಗಿದೆ, ಒಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಕೇಳಿದ್ರೆ ಎಲ್ಲ ನಾವೇನು ಮಾಡಿಲ್ಲ ಅಂತಾರೆ. ಏನು ಮಾಡಿಲ್ಲ ಅಂತ ಯಾಕೆ ಆಗ್ತಾರೆ? ಹಂಗಾರೆ ಸದನದಲ್ಲಿ ಯಾರು ಇರೋ ಸೆಕ್ಯೂರಿಟಿ ಇರಲ್ವಾ, ಕ್ಯಾಮ್ರಾ ಇರಲ್ವಾ? ಅದೆಲ್ಲ ನೋಡಬೇಕಲ್ಲ ಸರ್ ಇವರು. ಗೃಹ ಸಚಿವರಿಗೆ ನನಗೆ ಆಗಿದ ವಿಷಯ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಮತ್ತೆ ಇನ್ನು ಕೇಳಕ್ಕೆ ಗೃಹ ಸಚಿವ ಯಾಕೆ ಬೇಕು? ಸರ್, ಈಗ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಾರೆ, ಸಂವಿಧಾನವನ್ನು ರಕ್ಷಣೆ ಮಾಡಿ ಅಂತೇಳಿ. ಆದರೆ ಈಗ ರಾಜ್ಯದಲ್ಲಿ ಆದಂಥ ಘಟನೆ ನೋಡಿದರೆ ಸಿದ್ದರಾಮಯ್ಯ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಅನ್ನು ರಕ್ಷಣೆ ಮಾಡ್ತಿದ್ಯಾ? ಸಂವಿಧಾನ ಶಿಲ್ಪಿ ಆದಾಗಲೇ ಇವರು ಸಪೋರ್ಟ್ ಮಾಡಿಲ್ಲ. ಈ ಸಂವಿಧಾನ ಗೊತ್ತಿದ್ರೆ ಇನ್ನೇನು ಸಪೋರ್ಟ್ ಮಾಡ್ತಾರೆ ಸರ್, ನೀವು ಹೇಳಿ. ಯಾಕೆಂದರೆ ಅಂಬೇಡ್ಕರ್ ಅವ್ರ ವಿಷಯನೇ ಈ ಕೋಲಾರ ರಮೇಶ್ ಅವ್ರು ಹೇಳಿದರು. ಅವ್ರು ಯಾವಾಗ ಸತ್ರು ಆವಾಗ ಸುಡ್ಲಿಕ್ಕೆ ಕಾಂಗ್ರೆಸ್ ಜಾಗ ಕೊಟ್ಟಿಲ್ಲ ಅಂತ ಹೇಳ್ತು. ಅದ್ರ ಬಗ್ಗೆ ಇವ್ರಿಗೆ ನಿಜವಾಗಲೂ ಅವ್ರ ಬಗ್ಗೆ ಸ್ವಾಭಿಮಾನ ಇದ್ದರೆ ಇವರು ಮಾಡಬೋಯಿತ್ತು. ಈಗ ಸುಮ್ಮನೆ ಇಲ್ಲಿ ಜನಗಳನ್ನ ಎತ್ತು ಕಟ್ಟೋದು, ಅವನು ಅಮಿತ್ ಶಾ ಹೇಗಂದ, ಅಂಬೇಡ್ಕರ್ ಬಗ್ಗೆ ಹಾಗಂದ ಹೇಗೆ, ಅದನ್ನು ಯಾರು ರೆಕಾರ್ಡ್ ಕೇಳಿದಾರಾ? ಅವ್ರು ಹಿಂದಿ ಮಾತಾಡ್ತಾರೆ. ಇವ್ರಿಗೆ ಕನ್ನಡ ಎಷ್ಟೋ ಜನ ಇಲ್ಲಿಂದ ಅರ್ಥ ಆಗುತ್ತಾ? ಮಲ್ಲಿಕಾರ್ಜುನ್ ಖರ್ಗೆ ಹಿಂದಿ ಅರ್ಥ ಆಗುತ್ತಾ? ಓ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬೋಲ್ಕೋ ಮೋದಿ ಬೋಲ್ತಾ ಹೈ, ಓ ಕ್ಯಾ ಕುಚ್ ನಹೀ ಕರ್ತಾ ಹೈ. ಅವ್ರ ಊರಲ್ಲೇ ನಿನ್ನೆ ಒಬ್ಬ ಗುತ್ತಿಗೆದಾರ ಮಲ್ಲಿಕಾರ್ಜುನ್ ಖರ್ಗೆ ಏರಿಯಾದಲ್ಲಿ ನಿನ್ನೆ ರೈಲಿಗೆ ತಲೆ ಕೊಟ್ಟ. ಏನು ಕೊಟ್ಟ ಗೊತ್ತಾ? ಇವರು 10 ಲಕ್ಷ 20 ಲಕ್ಷ ಕಾಂಟ್ರಾಕ್ಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು 2 ಕೋಟಿ ಅವರು ಇಸ್ಕೊಂಡೆಲ್ಲ ಮೋಸ ಮಾಡಿದ್ದಾರೆ. ಸುಮ್ಮನೆ ಯಾರು ಮಾಡಲ್ಲ ಸರ್. ಸುಮ್ಮನೆ ರೈಲು ಕೊಡೋಕ್ಕೆ ಅವ್ರು 22-28 ವರ್ಷ ಹುಡುಗ, ಅವನು ಇವತ್ತು ಬಾಳಿ ಬದುಕವನು. ಇವನು ಕೇಳಿದ್ರೆ ನಮ್ದು ಏನೂ ಇಲ್ಲ, ನಮ್ಗೆ ಅವನ ಹೆಸರೇ ಗೊತ್ತಿಲ್ಲ ಅಂದ್ಬಿಟ್ರು. ಅವ್ರ ಕಡೆ ಗುಂಡಾಜಮ್ಮು ವ್ಯವಹಾರ ಮಾಡಿ ಅವ್ನು ಸಾಯಿಸ್ಬಿಟ್ರು. ಇದಕ್ಕೆಲ್ಲ ಯಾರು ಹೊಣೆ ಸರ್? ಸರ್ಕಾರ ನಾನು ಹೊಣೆ. ಇವ್ರಿಗೆ ಏನಾಗಿದೆ, ಅಧಿಕಾರ ದಾಹ ಜಾಸ್ತಿ ಆಗಿಬಿಟ್ಟಿದೆ, ಬೇರೆ ಏನಿಲ್ಲ. ಅಧಿಕಾರ ಬೇಕು. ಜನಗಳ 2,000 3,000 ಕೊಡ್ತೀನಿ ಅಂತ ಹೇಗೆ ಈಗ ನೋಡಿ, ಬೇರೆ ಹಾಲಿನ ಮತ್ತು 5 ರೂಪಾಯಿ ಜಾಸ್ತಿ ಮಾಡ್ತಾರೆ. ಯಾರಪ್ಪನ ಮನೆ ದುಡ್ಡು? ಹೌದಲ್ವಾ? ನಾವು ಪ್ರಜೆಗಳು ಕೇಳಬೇಕು. ಯಾಕೆ ನಮ್ಮ ಪ್ರಜೆಗಳು ಇದ್ದೀವಿ. 4,000 ಕೊಡ್ತಾರೆ, ನಾವು ಫ್ರೀಯಾಗಿರೋಣ, ಏನು ತೊಂದರೆ ಇಲ್ಲ, ನಮ್ಮ ಸಂಸಾರ ನಡೀತಿದೆ. ಯಾರೋ ಹೇಳಿದ್ರು 2,000 ತೊಗೊಂಡು 6 ತಿಂಗಳಲ್ಲಿ ನಾನು ಬಟ್ಟೆ ಅಂಗಡಿ ಓಪನ್ ಮಾಡಿದೆ, ಹಾಲ್ ಡೈರಿ ಓಪನ್ ಮಾಡಿದೆ, ಏನಾಗುತ್ತಾ? 12,000ಕ್ಕೆ ಯಾರು ಕೊಡ್ತಾರೆ ಸರ್? ಎಲ್ಲೋ ಒಬ್ಬರು ಓಪನ್ ಮಾಡುತ್ತಲ್ಲ, ಯಾರೋ ಇದನ್ನು ಇವರು ಸೃಷ್ಟಿ ಮಾಡೋದು. 12,000ಕ್ಕೆ ಏನು ಅಂಗಡಿ ಓಪನ್ ಮಾಡೋಕ್ಕಾಗತ್ತೆ? ಬೆಂಗಳೂರು ಮಾಡೋಕ್ಕಾಗತ್ತಾ? ಗುಲ್ಬರ್ಗ ಮಾಡೋದು, ರಾಯಚೂರು ಮಾಡೋಕ್ಕಾಗತ್ತೆ? ಯಾವ ಜಿಲ್ಲೆಯಲ್ಲಿ ಮಾಡೋಕ್ಕಾಗತ್ತೆ ಹೇಳಿ ಸರ್?
ಅಂಥದ್ದೆಲ್ಲ ಇರುತ್ತೆ. ಯಾಕಂದರೆ ನಮ್ಮಲ್ಲಿ ನಾವು ಪ್ರಜೆಗಳು ಸರಿ ಇಲ್ಲ. ನಾವು ದುಡ್ಡು ಹಣ ಹೆಂಡಕ್ಕೆ ಆಸೆಪಟ್ಟು ಇವ್ರನ್ನ ಗೆಲ್ಲಿಸಿ ಇವಾಗ ಅವರು ಹೇಳಿದ್ರೆ ನಾವು ತಿನ್ಕೊಂಡು ಸುಮ್ಮನೆ ಇರಬೇಕಷ್ಟೇ, ಬೇರೆ ಏನಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು 2 ವರ್ಷದಲ್ಲಿ ಆದಂಥ ಅಹಿತಕರ ಘಟನೆಗಳನ್ನು ನೋಡಿದ್ದೇವೆ. ಸದನದಲ್ಲಿ ಆಗ್ತಿರುವಂಥ ಘಟನೆಗಳನ್ನು ನೋಡಿದ್ದೇವೆ. ಸದನದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾತಾಡ್ತಾರಾ ಅಥವಾ ಈ ಥರನೇ ಕಿತ್ತಾಡ್ಕೊಂಡಿರ್ತಾರೆ? ಸರ್, ಸದನದಲ್ಲಿ ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೆ? ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು, ಅದ್ರ ಬಗ್ಗೆ ಮಾತಾಡಬೇಕಂತ ಹೇಳಿದಾಗ ಇಂಥದ್ದೇ ಅವಳು ಅವನು ಸಿ.ಟಿ. ರವಿ ಆ ಥರ ಮಾತಾಡ್ದ, ಇವನು ಈ ಥರ ಮಾತಾಡ್ದ, ಅದರಲ್ಲೇ ದಿನ ಕಾಲ ಕಳ್ಕೊಂಡು ಹಾಗೆ ಎಷ್ಟು ಕೋಟಿ ಖರ್ಚಾಗುತ್ತೆ. ಅದೇ ಯಾರು ದುಡ್ಡು? ನಮ್ಮ ದುಡ್ಡು, ಬೇರೆ ದುಡ್ಡು ಏನಲ್ಲ. ಅವ್ರ ಕೈಯಿಂದ ಏನು ಹಾಕ್ತಾರೆ ಸರ್ ದುಡ್ಡು? ಸರ್, ಬೆಳಗ್ಗೆ ಸಮಾವೇಶ ಏನಕ್ಕೆ ಮಾಡ್ತಿದ್ದಾರೆ ಅಂದರೆ ಗಾಂಧಿ ತತ್ವದ ಬಗ್ಗೆ ಮಾತಾಡಬೇಕು, ನಮ್ಮ ದೇಶದ ಬಗ್ಗೆ ಮಾತಾಡಬೇಕು. ದೇಶದಲ್ಲಿ ಒಂದು ಸರ್ಕಾರ ಒಂದು ಎಲೆಕ್ಷನ್ ಅಂತ ತಂದಿದ್ದನ್ನ ನಿಲ್ಲಿಸಬೇಕು. ಮೋದಿಗೆ ನಾವು ಏನಾದರೂ ಮಾಡಿ ನಿಲ್ಲಿಸ್ಬೇಕಂತ ಯೋಚನೆ ಮಾಡಿ ಅವ್ರ ಹತ್ರ ಆಗಲ್ಲ. ಮೋದಿ ಏನು ಕಾನೂನು ತರಬೇಕು, ಜನಾಭಿಪ್ರಾಯ ತೊಗೊಂಡೇ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇವ್ರ ಹತ್ರ ಏನು ಮಾಡೋಕ್ಕಾಗಲ್ಲ. ಈಗ ಗಾಂಧಿ ತತ್ವ ಇವರಿಗೆ ಗೊತ್ತಾಯಿತು, ಹಿಂದೆ ಗಾಂಧಿ ತತ್ವ ಗೊತ್ತಿರಲಿಲ್ವಾ? ನಿನ್ನೆ ಮನಮೋಹನ್ ಸಿಂಗ್ ಸತ್ರು, ಈಗ ಮನಮೋಹನ್ ಸಿಂಗ್ ಅವ್ನು ಮಾಡಿದ್ದ, ಅದು ತೊಗೊಂಬಂದ, IT ರಿಟರ್ನ್ ತೊಗೊಂಬಂದ, ಯಾಕೆ ಹಿಂದೆ ಯಾವತ್ತೂ ಮೋದಿ ಇವ್ರ ಬಗ್ಗೆ ಗೊತ್ತಾಗಿಲ್ವ ನಿಮಗೆ? ಮನಮೋಹನ್ ಸಿಂಗ್ ಬಗ್ಗೆ ಮನಮೋಹನ್ ಸಿಂಗ್ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ನಡೆಸ್ತಿರೋದು ಮೋದಿ ಅವರ ಸೋನಿಯಾ ಗಾಂಧಿ? ಸರ್, ಇವತ್ತು ನಿಜವಾಗಿ ಹೋಗಿ ನೋಡಬೇಕಂದ್ರೆ ಸಮಾಧಿ ಹತ್ರ ಪುಷ್ಪಗುಚ್ಛ ನಡೆಸ್ಕೊಟ್ಟಿರೋದು ಮೋದಿಯವರು. ನಿನ್ನೆ ತಕ್ಷಣ ಹೋಗಿ ಅಲ್ಲಿ ಪುಷ್ಪಗುಚ್ಛ ಇಟ್ಟು ನಮಸ್ಕಾರ ಮಾಡಿ, ಅವರು ಪ್ರಧಾನಿ ಆದಾಗ ಕೂಡ ಅವರು ಆ ಥರ ವಿಶ್ವಾಸದಲ್ಲಿ ಇದ್ರಂತೆ ಸರ್. ಅಷ್ಟೇ. ಏನು ಹೇಳ್ತೇವೆ ಕೊನೆಯದಾಗಿ ಹೇಳೋದಿಲ್ಲ ಸರ್, ನಮಗೆ ಒಳ್ಳೆ ಸರ್ಕಾರ ಬೇಕು. ಈ ಸರ್ಕಾರ ಕಿತ್ತು ಒಗಿಬೇಕು ಅಷ್ಟೇ. ಸರ್ಕಾರ ಗೂಂಡ ರಾಜಕೀಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗೂಂಡ ರಾಜಕೀಯ ಆಗಿಬಿಟ್ಟಿದೆ. ಅದು ಬರೀ ಗೊಂಡಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಿಮ್ಮೂರ ಬಗ್ಗೆ ಮಾತಾಡು. ನಮ್ಮೂರಲ್ಲಿ ಏನಿದೆ ಗೊಂಡಗಳು ರೋಡಲ್ಲಿ ಸಾಯ್ತವ್ರೆಲ್ಲ ನೋಡಿ, ಮೊನ್ನೆ ಎಲ್ಲ ಮಾಡ್ರುಗಳಾಯ್ತು ಬೆಂಗಳೂರಲ್ಲಿ, ಅಲ್ಲಿ ಇಲ್ಲಿ ಬರೀ ಇದೇ ಮಾಡ್ತಾ ಇದ್ದಾರೆ. ನಮ್ಮ ರಾಜಕೀಯವ್ರು ಏನು ಮಾಡ್ತಾರೆ? ಬರೀ ಅವ್ರು ದುಡ್ಡು ತಿನ್ಕೊಂಡು ಇವ್ರು ದುಡ್ಡು ತಿನ್ಕೊಂಡು 2,000 ಫ್ರೀ ಕೊಟ್ಟಿವಿ ಅಂದರೆ ಯಾರಿಗೆ ಕೊಟ್ಟಾರೆ 2,000 ಫ್ರೀನಾ? 2,000 ಫ್ರೀ, 200 ಯೂನಿಟ್ ಕರೆಂಟ್ ಫ್ರೀ, 10 kg ಬಸ್ ಫ್ರೀ. ಅದೇ ಯಾವನ ವಿಚಾರಿಸೋ ನಾವು ನಮ್ಮಂತರ ರೂಪಾಯಿ ಸರ್. ನಾವು ಪಕ್ಕ ಏನಾದರೂ ಮೋದಿ ಫ್ಯಾನ್ ನಾವು. ಹಾಂ, ಪಕ್ಕ ಮೋದಿನೇ. 2,000 ಅಲ್ಲ 20,000 ಕೊಟ್ಟರು ನಾವು ಕೈಯಕ್ಕೆ ಹೋಗೋಲ್ಲ. ನಾವು ಬಡವನೇ ಇರ್ಬೋದು, ಬಟ್ ಅದು ಬೇಕಾಗಿಲ್ಲ. ನಾವು 2,000 ಬೇಕಾಗಿಲ್ಲ ಅವ್ರದ್ದು. ಬೇಡ ನಾವು ಬಡವರೇ. ನಾವು ಆ್ಯಕ್ಚುಲಿ ಅಂದರೆ ನಾವು ಕಾರ್ ಡ್ರೈವರೇ. ಅವ್ರು 2,000 ನಮ್ಗೆ ಬೇಕಾಗಿಲ್ಲ. ಅವ್ರು 2,000 ಎಷ್ಟು ಜೀವನ ಮಾಡ್ತೀರಾ? 2,000 ಕೊಟ್ಬಿಟ್ಟು ಎಲ್ಲ ಕಡೆ ಎಷ್ಟು ಡಬಲ್ ಕಿತ್ಕೋತಾವ್ರೆ. ಯಾರಿಗೆ ಹಾಕಿದ್ದಾರೆ ಅಂತ ಯಾವ್ದಾದ್ರು ಇಲ್ದಾರೆ ಯಾರೋ ಒಬ್ಬರು ಹೇಳಿದಾರೆ ಹಾಕಿದ್ದಾರೆ ಅಂತ, ಯಾರಿಗೆ ಬಂದೇ ಅಲ್ಲ ದುಡ್ಡು. ಸುಮ್ಮನೆ ಹೇಳ್ತಾರೆ ಹಾಕಿದೀವಿ ಅಂತ. 2,000 ಎಷ್ಟು ಕೊಟ್ಟಿದ್ದಾರೆ? ಸ್ಟಾರ್ಟಿಂಗ್ 3-4 ತಿಂಗಳು ಕೊಟ್ಟಿದ್ದಾರೆ. ಇವಾಗ ಯಾರಿಗೆ ದುಡ್ಡೇ ಬರ್ತಾ ಇಲ್ಲ ಅಂತ ಹೇಳ್ತಾವ್ರೆ. ಯಾರಿಗೆ ಬಂದೇ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ ಗೊಂಡ ರಾಜಕೀಯ ಸರ್ಕಾರ ಸರ್, ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.